ವೀಕ್ಷಕರಿಗೆ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಯೂಟ್ಯೂಬ್ ವಿಡಿಯೋದಲ್ಲಿ ಸಂದರ್ಶನದ ಅಥವಾ ಪಾಡ್ಕಾಸ್ಟ್ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಪ್ರತಿದಿನ ಪ್ರತಿಯೊಬ್ಬರ ಕಲಾವಿದರ ಸಂದರ್ಶನದ ಭಾಗ ಅನ್ನುವಂಥದ್ದು ಟೆಲಿಕಾಸ್ಟ್ ಆಗ್ತಾ ಇದೆ. ಅದನ್ನು ನೋಡ್ತಾ ಇದ್ದೀರಿ. ಒಳ್ಳೆಯ ರೀತಿಯ ಸಪೋರ್ಟನ್ನು ಕೂಡ ಮಾಡ್ತಾ ಇದ್ದೀರಿ. ಇನ್ನೇನು ಬೇರೆ ಪ್ಲ್ಯಾನಿಂಗ್ ಅಂತ ಹೇಳಿದರೆ, ಇನ್ನು ನೆಕ್ಸ್ಟ್ ಮಂತ್ ಅಂದರೆ ಜುಲೈ 24ಗೆ ಚಾನಲ್ ಆರಂಭಿಸಿ 1 year ಆಗುತ್ತೆ. ಚಾನಲ್ ಇದು ಲೋಗೋವನ್ನು ಚೇಂಜ್ ಮಾಡುವಂತ ಹೇಳಿ ಡಿಸೈಡನ್ನು ಮಾಡಿದ್ದೇನೆ. ಚಾನಲ್ ಇದ್ದು ಹೊಸ ಲೋಗೋ ಈಗಾಗಲೇ ರೆಡಿ ಆಗಿದೆ. ಅದಾವತ್ತೇ ನಾವು ಅದನ್ನು ಪಬ್ಲಿಷ್ ಮಾಡ್ತೇವೆ. ಚಾನಲ್ ಇದ್ದು ಹೊಸ ಲೋಗೋ. ವಿಚಾರ ಏನು ಅಂತ ಕೇಳಿದರೆ, ಸಂದರ್ಶನದಲ್ಲಿ ಅನೇಕ ಕಲಾವಿದರ ಧರ್ಮಸ್ಥಳ ಚಂದ್ರಶೇಖರ್ ಆಗಿರ್ಬೋದು, ಮೋಹನ್ ಕುಮಾರ್ ಅಮ್ಮುಂಜೆ ಆಗಿರ್ಬೋದು, ಇತ್ಯಾದಿ ಕಲಾವಿದರ ಸಂದರ್ಶನಗಳೆಲ್ಲ ಆಗಿದೆ. ಈಗ ರವಿಕುಮಾರ್ ಮುಂಡಾಜೆ ಅವರ ಸಂದರ್ಶನ ಬರ್ತಾ ಇದೆ. ಸೊ ಎಲ್ಲರ ಸಂದರ್ಶನವನ್ನು ಮಾಡ್ತೇನೆ. ಮತ್ತೆ ಬಡಗಿನ ಒಂದಷ್ಟು ಕಲಾವಿದರ ಸಂದರ್ಶನ ಮಾಡಬೇಕು ಅಂತ ಕೇಳಿದರೆ ಖಂಡಿತವಾಗಿ ಅದನ್ನು ಕೂಡ ಮಾಡ್ತೇನೆ. ನಮ್ಮ ಮನೆ ಇರುವಂಥದ್ದು ಚಾರ್ಮಾಡಿ ಭಾಗ ಆಗಿರೋದ್ರಿಂದ ಬಡಗಿನ ಆ ಕಡೆಗೆ ನನಗೆ ಬರುವುದಕ್ಕೆ ಒಂದು 150-160 ಕಿಲೋಮೀಟರ್ ಕೂಡ ಆಗುತ್ತೆ. ಸೊ ಖಂಡಿತವಾಗಿ ಬರ್ತೇನೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಹೇಳಿದಂತಹ ಅನೇಕ ಜನರ ಸಂದರ್ಶನವನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸಾಧ್ಯವಾದಷ್ಟು ಜನರ ಸಂದರ್ಶನವನ್ನು ಮಾಡ್ತೇನೆ. ನಾನು ಇವತ್ತು ಯಾವ ವಿಚಾರವನ್ನು ಮಾತಾಡುವುದಕ್ಕೆ ಬಂದಿರುವಂಥದ್ದು ಅಂತ ಕೇಳಿದರೆ, ಬಡಗುತಿಟ್ಟಿನ ಯಕ್ಷಗಾನದ ವಿಚಾರವನ್ನು ಮಾತಾಡಲೇಬೇಕು. ಮೇಳದ ತಿರುಗಾಟದ ಸಂದರ್ಭದಲ್ಲಿ, ನಾವು ಕಟೀಲು ಮೇಳದ ತಿರುಗಾಟದ ಸಂದರ್ಭದಲ್ಲಿ ನಾನು ಮಾತಾಡಬೇಕು ಅಂತ ಹೇಳಿದ್ದೆ. ಬಟ್ ನನಗೆ ಬೇರೆ ವಿಡಿಯೋಸ್ಗಳ ನಡುವೆ ಎಲ್ಲ ಸಮಯ ಹೊಂದಾಣಿಕೆ ಇರಲಿಲ್ಲ, ಹಾಗಾಗಿ ಆಗಲಿಲ್ಲ ವಿಡಿಯೋ ಮಾಡಲಿಕ್ಕೆ. ಸೊ ಇವತ್ತು ವಿಡಿಯೋ ಮಾಡುವಂತಹ ಉದ್ದೇಶದಿಂದ ಬಂದಿರುವಂಥದ್ದು, ಬಡಗಿನ ಹಾಲಾಡಿ ಮೇಳ ತಮಗೆಲ್ಲ ಗೊತ್ತಿದೆ, ಬಹಳಷ್ಟು ಪ್ರಚಾರದಲ್ಲಿದೆ. ಏನು ಪ್ರಚಾರ ಅಂತ ಕೇಳಿದರೆ, ಈ ಹಿಂದೆ ಮೇಳ ತಿರುಗಾಟದ ಸಂದರ್ಭದಲ್ಲಿ ಆದರೆ ಒಂದು ಮೇಳ ಪ್ರಚಾರದಲ್ಲಿರುವಂಥದ್ದು ಸಹಜ. ಆ ಮೇಳದ ಪ್ರಸಂಗಗಳಾಗಿರ್ಬೋದು ಅಥವಾ ಕಲಾವಿದರ ವಿಚಾರಗಳಾಗಿರ್ಬೋದು ಇದರಿಂದ. ಆದರೆ ಒಂದು ಮೇಳ ಅಂದರೆ ಒಳಗಾದ ನಂತರವೂ ಕೂಡ ಹಾಲಾಡಿ ಮೇಳ ಈಗ ಯಾಕೆ ಪ್ರಚಾರದಲ್ಲಿ ಇದೆ ಅಂತ ಕೇಳಿದರೆ, ಹಾಲಾಡಿ ಮೇಳದಲ್ಲಿ ಪ್ರದರ್ಶನಗೊಂಡಂತಹ ಒಂದು ಪ್ರಸಂಗ ಯಾವುದು ಅಂತ ಹೆಚ್ಚಿನವರಿಗೆ ಗೊತ್ತಿದೆ. ಪಂಜರ ಪಕ್ಷಿ ಅನ್ನುವಂತಹ ಒಂದು ಪ್ರಸಂಗ. ಮೊನ್ನೆ ನಾನು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಾಗ ಯಾರೋ ಕಲಾವಿದರು ಹೇಳ್ತಾ ಇದ್ರು, 140-150 ಪ್ರದರ್ಶನಗಳೇನೋ ಆಗಿದೆ, ಅಂದರೆ ಮೇಳ ತಿರುಗಾಟದ ಸಂದರ್ಭದಲ್ಲಿ ಆಗಿದೆ. ಅಷ್ಟು ಮಾತ್ರ ಅಲ್ಲದೆ ಈಗ ಮಳೆಗಾಲದಲ್ಲಿಯೂ ಕೂಡ ಹಾಲಾಡಿ ಮೇಳದ ಪಂಜರ ಪಕ್ಷಿ ಅನ್ನುವಂತಹ ಯಕ್ಷಗಾನ ಪ್ರಸಂಗ ಬುಕ್ಕಿಂಗ್ ಆಗಿದೆ ಎನ್ನುವ ವಿಚಾರವನ್ನ ಹೇಳಿದ್ರು. ಮೊನ್ನೆ ದಿನ ಹಾಲಾಡಿ ಮೇಳದ ನನ್ನ ಪರಿಚಯದವರು ಆಪ್ತರೆಲ್ಲ ಇದ್ದಾರೆ, ಬಡಗಿನ ಬದಿಯಲ್ಲಿ ಕೂಡ ಇದ್ದಾರೆ, ಯಕ್ಷಗಾನ ಅಭಿಮಾನಿಗಳು ಇದ್ದಾರೆ, ಅಥವಾ ಕಲಾವಿದರು ನಮ್ಮ ಆಪ್ತರೆಲ್ಲ ಇದ್ದಾರೆ. ಮೊನ್ನೆ ದಿನವರೆಗೆ ಮೈಸೂರಿನಲ್ಲಿತ್ತು, ನಿನ್ನೆ ಅಥವಾ ಮೊನ್ನೆ ಎಲ್ಲ ಬೆಂಗಳೂರಿನಲ್ಲಿ ಪ್ರದರ್ಶನ ಆಗ್ತಾ ಇದೆ. ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಒಂದಷ್ಟು ಜನ, ನಾನು ಪಂಜರ ಪಕ್ಷಿ ಪ್ರಸಂಗವನ್ನ ನಾನು ನೋಡ್ಲಿಲ್ಲ ಅಂತ ಕೇಳಿದ್ರೆ, ನಾವು ಮೇಳ ತಿರುಗಾಟದಲ್ಲಿ ಇರ್ತೇವೆ, ಬಡಗಿನ ಬದಿಯಲ್ಲಿ ಆಗುವಂಥದ್ದು ನಮಗೆ ಅವಕಾಶಗಳು ಇರುವುದಿಲ್ಲ, ನಾವು ಕೂಡ ಮೇಳದಲ್ಲಿ ಇರೋದ್ರಿಂದ ಆಗೋದಿಲ್ಲ. ಈಗ ಮಳೆಗಾಲದ ತಿರುಗಾಟದ ಸಂದರ್ಭ ನಾಡಿದ್ದು ಮೂಡುಬಿದ್ರೆಯಲ್ಲಿ ಬರೋ ತಿಂಗಳು ಏನೋ ಉಂಟು ಅಂತ ಹೇಳಿದ್ದಾರೆ. ಸಾಧ್ಯ ಆದ್ರೆ ಹೋಗ್ತೇನೆ, ಅಥವಾ ನೀವು ಹೆಚ್ಚಿನವರೆಲ್ಲ ನೋಡಿದ್ದೀರಿ ಬಡಗಿನ. ಮತ್ತೆ ನಾನು ಅದರ ವಿಡಿಯೋ ಕ್ಲಿಪ್ಸ್ಗಳನ್ನೆಲ್ಲ ನೋಡಿದ್ದೇನೆ. ಈಗ ಮಾನಸ ವೀಣೆ ಅನ್ನುವಂತಹ ಆ ಪದ್ಯದ ಭಾಗ ಆಗಿರ್ಬೋದು, ಅಥವಾ ಬೇರೆ ಒಂದಷ್ಟು ಸೀನ್ಗಳಾಗಿರ್ಬೋದು, ಇದೆಲ್ಲ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾದಲ್ಲೆಲ್ಲ ಹಾಕ್ತಾ ಇರ್ತಾರೆ, ನೋಡಿದ್ದೇವೆ. ಯಾಕೆ ಒಂದು ಕಾಲ್ಪನಿಕ ಪ್ರಸಂಗ ಇಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ? ಈಗ ಮಾನಸ ವೀಣೆ ಅನ್ನುವಂತಹ ಪದ್ಯದಿಂದಲೇ ಒಂದು ಪ್ರಸಂಗ ಹಿಟ್ಟಾದದ್ದ ಅಂತ ಕೇಳಿದ್ರೆ ಇರಬಹುದು, ಇಲ್ಲ ಅಂತ ಹೇಳುವುದಿಲ್ಲ. ಬಟ್ ನಾನು ತಿಳಿದ ಮಟ್ಟಿಗೆ ನೋಡುವುದಾದ್ರೆ, ಒಂದು ಪಂಜರ ಪಕ್ಷಿಯನ್ನು ಅನೇಕ ಬಾರಿ ವೀಕ್ಷಣೆ ಮಾಡಿದಂತಹ ನಮ್ಮ ಸಬ್ಸ್ಕ್ರೈಬರ್ಸ್ಗಳಾಗಿರ್ಬೋದು ಅಥವಾ ಯಕ್ಷಾಭಿಮಾನಿಗಳಿರ್ಬೋದು, ಇವರೆಲ್ಲ ಹೇಳುವ ಪ್ರಕಾರ ಕತೆ ಏನಿದೆ ಕೇಳಿದ್ರೆ ಆರಂಭದಿಂದ ಕಡೆಯವರೆಗೂ ಒಳ್ಳೆಯ ರೀತಿ ಎಲ್ಲರೂ, ಕೇವಲ ಸುಧೀರ್ ಉಪ್ಪೂರ್ ಆಗಿರ್ಬೋದು, ತೊಂಬಟ್ಟವರಾಗಿರ್ಬೋದು, ಅವರು ಮಾತ್ರ ಅಲ್ಲ,
ಇಡೀ ಪ್ರಸಂಗದ ಹಿಮ್ಮೇಳ ಮುಮ್ಮೇಳ ಪ್ರತಿಯೊಬ್ಬರು ಕೂಡ ಅವರ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸ್ತಾರೆ, ಶ್ರಮವನ್ನು ವಹಿಸಿದ್ದಾರೆ. ಈ ಕಾರಣದಿಂದ ಪಂಜರ ಪಕ್ಷಿ ಹಿಟ್ಟಾಯಿತು ಅಥವಾ ಜನಪ್ರಿಯತೆಯನ್ನು ಗಳಿಸಿಕೊಂಡಿದೆ. ಎಲ್ಲಿಯವರೆಗೆ ಕೇಳಿದ್ರೆ, ಒಂದು ಚಲನಚಿತ್ರ ಬಂದ್ರೆ ಹೇಗೆ ಹೌಸ್ಫುಲ್ ಆಗ್ತದೋ ಅದೇ ರೀತಿಯ ಅದೇ ಪ್ರೇಕ್ಷಕ ವರ್ಗವನ್ನು ಹೊಂದಿರುವಂತಹ ಒಂದು ಏನು ಪ್ರೇಕ್ಷಕ ವರ್ಗ ಹುಟ್ಟಿಕೊಂಡಿದೆ ಈ ಪಂಜರ ಪಕ್ಷಿಗೆ ಅಂತ ಹೇಳಿ ನಾವು ಹೇಳಬಹುದು. ಇದರ ನಡುವೆ ಈ ಪ್ರಸಂಗದ ಪಂಜರ ಪಕ್ಷಿ ಪ್ರಸಂಗದ ಸ್ವಲ್ಪ ಡೀಟೇಲ್ಸ್ ಅನ್ನ ನೋಡೋದಾದ್ರೆ, ಇದನ್ನ ಬರೆದಿರುವಂತದ್ದು ಹಾಲಾಡಿ ಮೇಳದಲ್ಲಿ ಇದು ಪ್ರೊಫೆಸರ್ ಪವನ್ ಕಿರಣಕೆರೆ ಅಂತ ಹೇಳಿ ಯಾರು ಇದ್ದಾರೆ. ಈ ಹಿಂದೆ ಕೂಡ ಪ್ರಸಂಗವನ್ನೆಲ್ಲ ಬರೆದಿದ್ದಾರೆ. ತಾಳಮದ್ದಳೆಯ ಅರ್ಥಧಾರಿಗಳು ಕೂಡ ಹೌದು, ಪ್ರೊಫೆಸರ್ ಪವನ್ ಕಿರಣಕೆರೆ ಅಂತ ಹೇಳಿ ಕರೆಯಲ್ಪಡುವಂತಹ ಇವರು ಈ ಪ್ರಸಂಗವನ್ನು ಬರೆದಿರುವಂಥದ್ದು. ಪದ್ಯ ಕೂಡ ಮಾನಸ ವೀಣೆ ತಂತಿಯ ಮಿಟಿ ಅನ್ನುವಂಥ ಏನೊಂದು ಪದ್ಯ ಇದೆ. ಈ ಪದ್ಯವು ಕೂಡ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಅದಕ್ಕೆ ಹಿಮ್ಮೇಳದ ಪೂರಕವಾದ ಹಿಮ್ಮೇಳದ ಪದ್ಯ ಆಗಿರಬಹುದು, ಎಲ್ಲವೂ ಕೂಡ ಹೌದು. ಈ ಮಾನಸ ವೀಣೆ ಅನ್ನುವಂಥದ್ದು ಕನ್ನಡದ ಜನಪ್ರಿಯ ಚಲನಚಿತ್ರ ಅಂತ ಹೇಳಿ ನಾನು ಈಗ ನೋಡಿದಲ್ಲಿ ನನಗೆ 1987ರಲ್ಲಿ ಏನೋ ಬಂದಿರುವಂತಹ ಒಂದು ಫಿಲ್ಮ್. ಅದರಲ್ಲಿ ಶ್ರೀನಾಥ್, ಶ್ರೀಧರ್ ಮತ್ತೆ ಸರಿತಾ ಅವರು ಅಭಿನಯ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಏನೋ ಡೀಟೇಲ್ಸ್ ಸಿಕ್ಕಿದೆ. ಒಂದಷ್ಟು ಜನ ಏನ್ ಹೇಳ್ತಾರೆ ಕೇಳಿದ್ರೆ, ಇದು ಒಂದು ಫಿಲ್ಮಿನ ಕಾಪಿ ಅಥವಾ ಈ ಫಿಲ್ಮಿನ ಇದಕ್ಕೆ ಪದ್ಯವನ್ನೆಲ್ಲ ಇದು ಮಾಡಿರುವಂತದ್ದು ಈ ರೀತಿ ಇದೆ ಅಂತ ಹೇಳಿ ಒಂದಷ್ಟು ವರ್ಗದವರು ಅದನ್ನ ಹೇಳಿಕೊಳ್ತಾರೆ. ಆದ್ರೆ ಕೆಲವೊಂದಷ್ಟು ಜನ ಏನು ಹೇಳ್ತಾರೆ ಕೇಳಿದ್ರೆ, ಆದ್ರೂ ಕೂಡ ಫಿಲ್ಮಿನ ಇದಿದ್ರೂ ಕೂಡ ಪ್ರಸಂಗ ಗೆದ್ದಿದೆ, ಪಂಜರ ಪಕ್ಷಿ ಅನ್ನುವಂತಹ ಪ್ರಸಂಗ ಗೆದ್ದಿದೆ, ಈಗಿನ ಕಾಲಘಟ್ಟಕ್ಕೆ ಹಾಗೆ ಬೇಕಾಗ್ತದೆ ಅನ್ನುವಂಥದ್ದು ಒಂದಷ್ಟು ಜನರ ವಾದ. ಸೊ ಇಲ್ಲಿ ಎಡವಂತಿಯರಿದ್ದಾರೆ, ಬಲವಂತಿಯರು ಎಲ್ಲವೂ ಇದೆ. ಅಂದ್ರೆ ನೆಗೆಟಿವ್ ಅಂಡ್ ಪಾಸಿಟಿವ್ ಇದು ಸಹಜ ಬರ್ತದೆ. ಆದ್ರೆ ನಾನು ತಿಳಿದ ಮಟ್ಟಕ್ಕೆ ಬಹಳಷ್ಟು ಸಕ್ಸಸ್ ಅನ್ನ ಯಕ್ಷಗಾನ ಪಡೆದುಕೊಟ್ಟಿದೆ. ತೆಂಕು ಬಡಗು ಅನ್ನುವಂಥದ್ದು ವಿಚಾರ, ಅಲ್ಲಿ ಯಕ್ಷಗಾನ ಅನ್ನುವಂಥದ್ದು ಸಕ್ಸಸ್ ಅನ್ನ ಪಡೆದುಕೊಂಡಿದೆ. ಈ ಪಂಜರ ಪಕ್ಷಿ ಎನ್ನುವಂತಹ ಒಂದು ಪ್ರಸಂಗ ನಮಗೆ ಕಟೀಲು ಮೇಳದಲ್ಲೆಲ್ಲ 100, 110, 120, 180 ಆಟದಲ್ಲಿ 110, 120 ದೇವಿ ಮಹಾತ್ಮೆ ಪ್ರಸಂಗಗಳೇ ಆಗ್ತದೆ. ಆದ್ರೆ ಹಾಲಾಡಿ ಮೇಳದ ಒಂದು ಪಂಜರ ಪಕ್ಷಿ 140ಕ್ಕೂ ಅಧಿಕ ಪ್ರದರ್ಶನವನ್ನು ಕಂಡು ಮೈಸೂರು, ಬೆಂಗಳೂರು ಇತ್ಯಾದಿ ಕಡೆಗಳಲ್ಲಿ ಮಳೆಗಾಲದ ಪ್ರದರ್ಶನಕ್ಕೂ ಹೌಸ್ಫುಲ್ ಆಗಿದೆ ಅಂತ ಕೇಳಿದ್ರೆ ಅದು ಬಹಳಷ್ಟು ಒಂದು ಸಂತೋಷದ ವಿಚಾರ ಅಂತ ಹೇಳಿ. ಎಲ್ಲ ನಾನು ಒಬ್ಬ ಕೇವಲ ಒಂದು ಪದ್ಯದಲ್ಲಿ ಸೀಮಿತವಾಗಿರುವಂತಹ ಸುಧೀರ್ ಉಪ್ಪೂರನ್ನೋ ಅಥವಾ ತೊಂಬಟ್ ಅವರನ್ನೋ ಮತ್ತೆ ಯಾರು ಅವರನ್ನೆಲ್ಲ ಹೇಳುವಂಥದ್ದಲ್ಲ. ಇಡೀ ಮೇಳ ಆ ತಂಡ ಅನ್ನುವಂಥದ್ದು ಗೆದ್ದಿರುವಂಥದ್ದು. ಸೊ ಹೀಗಾಗಿ ಇದರ ಬಗ್ಗೆ ನಮಗೆ ಮಾತಾಡಬೇಕಿತ್ತು. ಹೇಳಿದ್ರೆ ಯಾಕೆ ಒಂದು ಪ್ರಸಂಗ ಇಷ್ಟು ಸಕ್ಸಸ್ ಅನ್ನ ಪಡೆದುಕೊಂಡಿದೆ ಅನ್ನುವಂಥದ್ದು. ಹಾಗಾಗಿ ಪಂಜರ ಪಕ್ಷಿ ಮತ್ತಷ್ಟು ಏನು ಎಲ್ಲ ಬುಕ್ಕಿಂಗ್ ಆಗಿದೆ ಅನ್ನುವಂಥ ವಿಚಾರಗಳಿದೆ. ಸಾಧ್ಯ ಆದರೆ ನಾನು ನೋಡ್ತೇನೆ, ನೋಡುವ ಮುಂದಿನ ದಿನಗಳಲ್ಲಿ ಮೂಡಬಿದ್ರೆಯಲ್ಲೆಲ್ಲ ಇದೆ. ಸೊ ಹಾಗಾಗಿ ನೀವು ವೀಕ್ಷಕರು ಅಥವಾ ಯಾರು ಪಂಜರ ಪಕ್ಷಿಯನ್ನೆಲ್ಲ ವೀಕ್ಷಣೆ ಮಾಡಿದ್ದೀರಿ, ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಆ ಪ್ರಸಂಗ ಗೆಲ್ಲುವುದಕ್ಕೆ ಅಥವಾ ಏನು ಮೂಲ ಕಾರಣ ಅಥವಾ ಇಡೀ ಕಥಾಹಂದರ ಹೇಗಿದೆ ಎನ್ನುವಂಥದ್ದು ಸೊ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇಡೀ ಹಾಲಾಡಿ ಮೇಳಕ್ಕೆ ಹಾಗೂ ಪಂಜರ ಪಕ್ಷಿ ಆ ಪ್ರಸಂಗವನ್ನು ಬರೆದಂಥವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಕ್ಷಗಾನದ ಕಡೆಗೆ ಒಂದಷ್ಟು ಜನ ಮತ್ತೆ ತಿರುಗಿ ನೋಡುವ ಹಾಗೆ ಈ ಹಾಲಾಡಿ ಮೇಳ ಪಂಜರ ಪಕ್ಷಿ ಪ್ರಸಂಗ ಮಾಡಿದೆ ಅನ್ನುವಂಥದ್ದು ಬಹಳ ಸಂತೋಷ. ಸೊ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಿ, ನಮ್ಮ ವೀಕ್ಷಕರು ಯಾರಾದರೂ ಬೆಳಗಿನ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ಪಂಜರ ಪಕ್ಷಿ ವೀಕ್ಷಣೆ ಮಾಡಿದ್ದೀರಾ, ಎಷ್ಟು ಸಲ ನೋಡಿದ್ದೀರಿ, ಜೊತೆಗೆ ಹೇಗಿದೆ ಇಡೀ ಪ್ರಸಂಗಗಳನ್ನಂಥದ್ದು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಸೊ ಇದರ ನಡುವೆ ನಮ್ಮ ವಾಹಿನಿಯಲ್ಲಿ ಬರುವಂತಹ ಸಂದರ್ಶನದ ಭಾಗ ಪಾಡ್ಕಾಸ್ಟ್ಗಳನ್ನು ವೀಕ್ಷಣೆ ಮಾಡಿ, ಯಾರ ಮುಂದೆ ಯಾರ ನಿಮ್ಮ ಫೇವ್ರೇಟ್ ಕಲಾವಿದರು ಯಾರು, ಯಾರ ಸಂದರ್ಶನ ನಿಮಗೆ ಬೇಕು ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ. ಹಾಗಂತ ಕೋಗಿಲೆಯನ್ನು ಕಾಗೆ ಅಂತ ಗುರುತಿಸಬಾರದಲ್ಲ. ಕಾಗೆಗಳೆಲ್ಲ ಕಾಕ ಅಂತ ಕೂಗಿದ್ರೆ ಕೋಗಿಲೆ ಕುಹುಧ್ವನಿಯಲ್ಲಿ ಕೂಗುತ್ತದೆ, ತಾನು ಕೋಗಿಲೆ ಅಂತ ಪ್ರಪಂಚ ಮುಖಕ್ಕೆ ತಿಳಿಸುತ್ತದೆ. ಅಂತ ಪರಪುಟ್ಟದಂತೆ ಬೆಳೆದೋಡುತ್ತದೆ ದುರುಚಿಗಳ ನಡುವಿನ ತುಳಸಿ. ಇಲ್ಲಿಯವರೆಗೂ ನಾನು ಶೀಲವತಿಯಾಗಿ ಉಳಿದಿದ್ದೇನೆ.
ಮುಂದೆಯೂ ಶೀಲವನ್ನು ಉಳಿಸಿಕೊಳ್ಳುತ್ತೇನೆ. ಇನ್ನೊಮ್ಮೆ ನನ್ನನ್ನು ವೇಷಿ ಅಂತ ಕರೆಯದಿರಿ ದೊರೆ. ನಿನ್ನ ಮಾತು ನಾನು ನಂಬಬೇಕಾ? ಅದು ಹೇಗೆ ನಂಬುವುದಕ್ಕೆ ಸಾಧ್ಯ ಉಂಟು? ನೀರಿನಲ್ಲಿರುವಂತ ಮೀನು ನೀರೇ ಕುಡಿಯುವುದಿಲ್ಲ ಅಂತ ಹೇಳಿದ್ರೆ ಅದನ್ನು ನಂಬಲಿಕ್ಕಾದಿತ್ತಾ? ಅದೇ ರೀತಿಯಲ್ಲಿ ವೇಶ್ಯ ಗ್ರಹದಲ್ಲಿರುವಂತಹ ಹೆಣ್ಣೊಬ್ಬಳು ನಾನು ಆ ವೃತ್ತಿಗೆ ಇಳಿದವಳಲ್ಲ ಎಂಬುದಾಗಿ ಈ ಸಮಾಜದ ಮುಂಭಾಗದಲ್ಲಿ ಹೇಳಿಕೊಂಡಿದ್ದೆ. ಹೌದಾದರೆ ಯಾರೋ ಅವಳಿಗೆ ನಮಸ್ಕಾರ ಮಾಡಿ ಗೌರವ ಭಾವದಿಂದ ನೋಡುವುದಿಲ್ಲ. ಅವಳನ್ನು ಗುರುತಿಸುವುದು ವೇಶ್ಯ ಅಂತಲೇ ನೆನಪಿಟ್ಟು. ದೊರೆ, ಯಾವ ಹೆಣ್ಣು ಕೂಡ ಬಯಸಿ ಬಯಸಿ ನಾನು ವೇಷಿಯಾಗಬೇಕು ಅಂತ ದೇವರಲ್ಲಿ ಬೇಡಿಕೊಳ್ಳುವುದಿಲ್ಲ. ಅವಳ ಸ್ಥಿತಿಗತಿಗಳು, ಅವಳ ಸಂಕಷ್ಟಗಳು ಹೆಣ್ಣನ್ನ ಆ ದಾರಿಗೆ ತಳ್ಳುತ್ತದೆ ದೊರೆ. ಹೆಣ್ಣು ಊಟ ಮಾಡದೆ ಅದೆಷ್ಟೋ ದಿನ ಕಳೆದು ತನ್ನ ಹೊಟ್ಟೆಯ ಹಸಿವಿಗಾಗಿ ಕಾಮದಾಸ್ಯವನ್ನು ಹೊಂದಿರುವ ಪುರುಷನಿಗೆ ಹೆಣ್ಣು ಸೆರೆಗಾಸ್ತಾಳೆ. ಯಾಕಾಗಿ ಹೇಳಿ? ತನ್ನ ಹೊಟ್ಟೆಗಾಗಿ ದೊರೆ. ಮದುವೆಯಾಗಿರುತ್ತದೆ, ಗಂಡನಿರ್ತಾನೆ, ಹಾಲ ಹಸುಳೆ ಕಂದಮ್ಮ ಬೇರೆ. ಗಂಡ ಪೂರ್ತಿ ಕುಡಿದು ಊರೂರು ಕೇರಿ ತಿರುಗಾಡುತ್ತಾ ಇರುವಾಗ ಆ ಹೆಣ್ಣು ಅನಿವಾರ್ಯತೆಯಿಂದ ತನ್ನ ಮಗುವಿಗಾಗಿ ಇನ್ನೊಬ್ಬರಿಗೆ ಸೆರೆಗಾಗುತ್ತಾಳೆ. ತನ್ನ ಮಗುವಿನ ಹೊಟ್ಟೆಗಾಗಿ ದೊರೆ. ಕಾಮ ಹುಟ್ಟಿದಾಗ ಹೆಣ್ಣು ಗಂಡನ್ನು ಸೇರುವುದು, ಗಂಡು ಹೆಣ್ಣನ್ನು ಸೇರುವುದು ಸಹಜ ಧರ್ಮ, ಪ್ರಕೃತಿ ನಿಯಮ. ಕಾಮ ಹುಟ್ಟದೇ ಇರುವಂತ ಹೆಣ್ಣು ಕೂಡ ಇನ್ನೊಬ್ಬರಿಗೆ ಸೆರೆಗಾಸ್ತಾಳಂತಾದ್ರೆ ಅವಳ ನೋವೆಷ್ಟು, ಅವಳ ಸಂದಿಗ್ಧತೆ ಎಷ್ಟು, ಬದುಕಿನ ಅನಿವಾರ್ಯತೆ ಎಷ್ಟು ಅರ್ಥ ಮಾಡಿಕೊಳ್ಳಿ. ಯಾಕಾಗಿ? ತನ್ನ ಹೊಟ್ಟೆಗಾಗಿ ದೊರೆ, ತನ್ನ ಬದುಕಿಗಾಗಿ ಹೆಳವನ್ನು ತೆವಳುತ್ತಾ ಮುಂದೆ ಸಾಗುತ್ತಾನೆ. ತನ್ನ ಹೊಟ್ಟೆಗಾಗಿ ಭಿಕ್ಷುಕನು 10 ಮನೆಯನ್ನು ಬೇಡಿ ತಿನ್ನುತ್ತಾನೆ. ತನ್ನ ಹೊಟ್ಟೆಗಾಗಿ. ಪ್ರಪಂಚದಲ್ಲಿ ಎಲ್ಲರೂ ದುಡಿಯುವುದು ಹೊಟ್ಟೆಗಾಗಿ ದೊರೆ. ದುಡಿಯುವ ಮಾರ್ಗಗಳಷ್ಟೇ ಬೇರೆ ಬೇರೆ. ವೇಶ್ಯೆಯ ಮನೆಯಲ್ಲಿರುವಂತಹ ಹೆಣ್ಣಿಗೂ ನೋವಿರುತ್ತದೆ, ಅವಮಾನಗಳಿರುತ್ತದೆ, ಅಪಮಾನಗಳಿರುತ್ತದೆ. ಆ ಹೆಣ್ಣನ್ನು ತಾತ್ಸಾರ ಮಾಡಬೇಡಿದರೆ, ಕೈ